45 दिन में इंटीरियर कंप्लीट करके चाबी तेरे हाथ में देंगे, वरना रेंट वही भरेंगे। ಹಿಂಗಾಗೋಯ್ತಾ? ಪ್ರಸಾದ ಸ್ವೀಕರಿಸಿ ದಯವಿಟ್ಟು ನೀವು ಹೊರತಾರೆ ಮತ್ತು ಗಮನ ಯಾಕಂದ್ರೆ ತುಂಬಾ ಜನ ಸೇರಿ ಪ್ರಸಾದ ಸ್ವೀಕರಿಸಿ ದಯವಿಟ್ಟು ಹೊರತಾರೆ. ಯಾರು ಇದೆ ಸ್ವಲ್ಪ ಸಂಜೆ ಆಯ್ಕೆಗಳನ್ನು ದಯವಿಟ್ಟು ಯಾರು ಒಂದೊಂದು ತಗೊಂಡು ಅದಕ್ಕೆ ಆದಂತ ಮತ್ತು ರಕ್ತದಾನ ಇದೆ, ದಯವಿಟ್ಟು ರಕ್ತದಾನ ಮಾಡಿ, ರಕ್ತದಾನ ಇದೆ, ದಯವಿಟ್ಟು ರಕ್ತದಾನ ಮಾಡಿ ಹಾಗೂ ನಡುವೆ ಅಂತರ ಕಾಪಾಡಿ ಮಾಸ್ಕ್ ಧರಿಸಿ ಪ್ರಸಾದ ಸ್ವೀಕರಿಸಿ ದಯವಿಟ್ಟು ನೋಡಿ. ಯಾರೋ ಇಲ್ಲಿ ವಿದೇಶಿಯಾಗಿ ದಯವಿಟ್ಟು ಮೂವ್ ಆಗಿ ಬೇರೆ ಬರಲಿಕ್ಕೆ ಗೇಟ್ ಕ್ಲೋಸ್ ಮಾಡ್ತಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾವ ಸಮಸ್ಯೆ ಆಗೋದು ದಯವಿಟ್ಟು ಪ್ರಸಾದ ಸ್ವೀಕರಿಸಿ ಹೊರತಾ ಹೋಗೋದು ನಾವು ಗಮನಿಸ್ತೀವಿ. ಇನ್ನೊಂದು ಪೇಜ್ ತೆಗೆದು ತುತ್ತು ಅನ್ನ ತಿನ್ನೋಕೆ ಒಗದೆ ನೀರು ಕುಡಿಯೋಕೆ ಹಾಯ್ ಏನು ಶಾಂತಿಯಾಗಿರಲಿ. ಎಲ್ಲ ಹೃದಯದಲ್ಲಿ ಅಪ್ಪಾಜಿಯವರು ದಯವಿಟ್ಟು ಶಾಂತಿಯಲ್ಲಿರೋಣ. ದಯವಿಟ್ಟು ಮಾಸ್ಕ್ ಧರಿಸಿ. ರೌಂಡ್ ಹೊಡಿಯೋಕೆ ಹೇಳೋಣ, ಹಿಂಗೆ ಹೋಗು. ಬರೋಣ. ಅಯ್ಯೋ ನಿನ್ನ ಫ್ರೇಮ್ಗೆ ನಟನೆ ಬರಲ್ಲ, ಬರೋಣ ಹೈಟು. ನಿಮ್ಮ ಹೈಟ್ಗೂ ನನ್ನ ಹೈಟ್ಗೂ ನಾನು ಯಾರಿಗೂ
ನಾಚಿಕೆ ಬಂದ್ಬಿಡ್ತಲ್ಲ. ಬರುತ್ತೆ. ದಯವಿಟ್ಟು ರಕ್ತದಾನ ಮಾಡಿ ಅಂತ ಈ ಮೂಲಕ ಕೇಳ್ಕೊಟ್ಟು. 12ನೇ 12ನೇ ಪುಣ್ಯ ದಿನ ವರ್ಷಕ್ಕೂ ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ಇರಬೇಕು. ಇಂತಿಸಿ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿಗಳ ಹಾಗೂ ಬಾಳೆನಾಡು ಸರ್ ಹಾಕಿ ಅಭಿಮಾನಿಗಳ ಹೃದಯ ಸಿಂಹಾಸನದೀಶ್ವರ ಡಾಕ್ಟರ್ ವಿಷ್ಣು ಮಹಾರಾಜ್ ಗೆ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆನೇ ಇಲ್ಲ.
ಹಿಂಗೆ ಹೋಗು. ಬರೋಣ. ಅಯ್ಯೋ ನಿನ್ನ ಫ್ರೇಮ್ಗೆ ನಟನೆ ಬರಲ್ಲ, ಬರೋಣ ಹೈಟು. ನಿಮ್ಮ ಹೈಟ್ಗೂ ನನ್ನ ಹೈಟ್ಗೂ ನಾನು ಯಾರಿಗೂ ಕರ್ನಾಟಕ ಸುಪುತ್ರ ಡಾಕ್ಟರ್ ವಿಷ್ಣು ಮಹಾರಾಜ್ ಗೆ ನಾಚಿಕೆ ಬಂದ್ಬಿಡ್ತಲ್ಲ.
ಕಾರ್ಯಕ್ರಮ ಬರುತ್ತೆ. ದಯವಿಟ್ಟು ರಕ್ತದಾನ ಮಾಡಿ ಅಂತ ಈ ಮೂಲಕ ಕೇಳ್ಕೊಟ್ಟು 12ನೇ ಅಪ್ಪಾಜಿಯವರ 12ನೇ ಪುಣ್ಯ ದಿನ ವರ್ಷಕ್ಕೂ ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ಮಾಡಬೇಕು. ಜೊತೆ ಇಂಟೆನ್ಸಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗ ಹಾಗೂ ಬಾಳೆನಾಡು ಸರ್ ಹಾಕಿ ಅಭಿಮಾನಿಗಳ ಹೃದಯ ಸಿಂಹಾಸನದೀಶ್ವರ ಡಾಕ್ಟರ್ ವಿಷ್ಣು ಮಹಾರಾಜ್ ಗೆ ಅದಲ್ಲ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆನೇ ಇಲ್ಲ. ಓಕೆ ಸರ್. ಇವತ್ತು 12ನೇ ವರ್ಷದ ಪುಣ್ಯತಿಥಿ. ಸೊ ಸಾಕಷ್ಟು ತೊಂದರೆಗಳ ನಡುವೆ ಇವತ್ತು ಪುಣ್ಯತಿಥಿ ಮಾಡ್ತಾ ಇದ್ದೀರಾ. ಆಕ್ಚುಲಿ ಏನಾಗಿತ್ತು ಸರ್ ಫಸ್ಟ್ ಸರ್? ಮೇಡಮ್, ಇದು ಪ್ರತಿ ವರ್ಷದಂತೆ ಸಹ ನಾವು ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ನಾವು ಕೋವಿಡ್ ಇರೋ ನಿಯಮದಿಂದ ಮುಂದಾಗಿ ನಾವು BBMPಗೆ ಅಪ್ಲಿಕೇಶನ್ ಹಾಕಿ ಇದು ಆರೋಗ್ಯಕ್ಕೆ ಇದಾಗ್ಬೋದು ಮತ್ತು ರಕ್ತದಾನ ಶಿಬಿರ ಮಾಡೋದಕ್ಕೋಸ್ಕರ BBMPಗೆ ನಾವು ಮನವಿ ಕೊಟ್ಟಿದ್ದು. ಅವರು 13ನೇ ತಾರೀಕೆ ನಾವು 10ನೇ ತಾರೀಕಿಗೆ ಕೊಟ್ಟಾಗ 13ನೇ ತಾರೀಕಿನ BBMPಯಿಂದ ಅಪ್ರೂವಲ್ ಕೊಟ್ಟು ನೀವು ಬ್ಲಡ್ ಕ್ಯಾಂಪ್ ಮಾಡ್ಬೋದು ಅಂತ. ಅದ್ರ ಪ್ರಕಾರನೇ ನಾವೆಲ್ಲ ಆಯೋಜನೆ ಮಾಡ್ಕೊಂಡ್ಬಂದಿದ್ದು. ಕಾರಣಾಂತರದಿಂದ ಬಾಲಣ್ಣ ಕುಟುಂಬದವರು ಈ ವರ್ಷ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಆದರೆ ಅಭಿಮಾನಿಗಳ ಮನಸ್ಸಲ್ಲಿ ಆ ಥರ ಒಪ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಅದರಿಂದ ಸ್ವಲ್ಪ ಡಿಲೇ ಆಗಿ ನಿನ್ನೆ ಸಾಹೇಬರು ಅಲ್ಲಿ ACP ಸಾಹೇಬರೆಲ್ಲ ಸಭೆ ಸೇರಿಸಿ ಅವ್ರನ್ನ ಇದ್ರ ಬಗ್ಗೆ ಪುಸ್ತಕ ಅವರು ಇಲ್ಲ ಸರ್ ಮಾಡಂಗಿದ್ರೆ ನಾನೇ ಮಾಡ್ತೀನಿ, ಇಲ್ಲೆಲ್ಲ ಅಭಿಮಾನಿಗಳು ಮಾಡ್ತಾರೆ ಅಂದಾಗ ಆಮೇಲೆ ಇಲ್ಲೆಂತ ವೆಚ್ಚ ಮಾಡಿದ್ರು ಅದೆಲ್ಲ ಅಭಿಮಾನಿಗಳಿಂದ ಅವರಿಗೆ ಅವ್ರು ಏನು ಅರೇಂಜ್ ಮಾಡಿದ್ರು ಅದೆಲ್ಲ ನಮಗೆ ಪೇ ಮಾಡಿ ಅಂತ ಹೇಳಿದ್ರು. ನಾವು ಆ ಪ್ರಕಾರನೇ ಅವ್ರಿಗೆಲ್ಲ ಪೇ ಮಾಡಿ ನಾವೇ ಕಾರ್ಯಕ್ರಮ ಮಾಡ್ತೀವಿ. ಈಗ ಬಾಲಣ್ಣ ಅವ್ರು ಯಾಕೆ ಮಾಡ್ಬೇಕು ಅಂದ್ಕೊಡು ಅವರು ಫ್ಯಾಮಿಲಿ ಅವರು? ಯಾಕೆಂತಂದ್ರೆ ಬಾಲಣ್ಣ ಈಗ ಅವರೇ ಮಾಡ್ತೀನಿ ಅಂತ ಬರ್ತಿದ್ದಾರೆ. ಆಕ್ಚುಲಿ ನಿಮ್ಮಿಬ್ಬರ ನಡುವೆ ಏನಾಗಿದೆ ಅಂತ ಮೇಡಮ್? ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಮೇಡಮ್. ಇವರು ಸರ್ಕಾರಕ್ಕೆ ಏನೋ ಆಗ ಕಾಲದಲ್ಲಿ ಏನೋ ಸರ್ಕಾರದವ್ರು ಬಂದು ಇಲ್ಲಿ ವಿಷ್ಣು ಅಣ್ಣನ ತಪ್ಪನ್ನು ಮಾಡಿದಾಗ ರಾಜಕಾರಣಿಗಳು ಮತ್ತು ಸರ್ಕಾರದವ್ರು ಸೇರಿ 2 ಎಕರೆ ಜಾಗಕ್ಕನ್ನ ಸರ್ಕಾರದಲ್ಲಿ ವಶಪಡಿಸ್ಕೊಂಡಿದ್ದಾರೆ. ಅದ್ರ ಮೇಲೆ ಇವರು ಕುಟುಂಬದವರು ದಾವೆ ಹೋದಾಗ ಏನಾಗಿತ್ತು, ಅದು ಈಗಲೂ ಸಹ ಮೇಡಮ್ ಅದು ಚೇರ್ಮನ್ ಬಂದು ಯಾರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಾರೋ ಸರ್ಕಾರಿ ಭೂಮಿಗೆ ಅವರೇ ಚೇರ್ಮನ್ ಮಾಡೋದು. ಇವತ್ತು ಅಧ್ಯಕ್ಷರು ಅವರೇ. ಆದ್ರೆ ಮೇಡಮ್ ಅವರು ಸರ್ಕಾರ ಮತ್ತಿಗೆ ಅವ್ರು ಕೇಸ್ ಮಾಡ್ಕೊಂಬೇಕಾರೆ ನಾವು ಅಭಿಮಾನಿಗಳು ಏನು ತೊಂದರೆ ಮಾಡಿರಲಿಲ್ಲ. ನಮ್ಮ ಕಡೆ ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ದು. ಅವ್ರು ಏಕಾಏಕಿ ನಾವು ಮಾಡ್ತೀವಿ ಅಂತ ಬಂದಾಗ ಅಭಿಮಾನಿಗೆ ಸ್ವಲ್ಪ ಗೊಂದಲಗಳಾಗಿ ಇವತ್ತಿನ ದಿನ ಮೇಡಮ್ ಈ ತರ ಪರಿಸ್ಥಿತಿ ಆಗಿದೆ. ಆಮೇಲೆ ರಾತ್ರಿನೂ ಸ್ವಲ್ಪ ದೊಡ್ಡ ಸಮಸ್ಯೆ ಆಯಿತು ಮೇಡಮ್. ಮಾತಾಡ್ಬೇಕಾದ್ರೆ ಇವರು ಏಕಾಏಕಿ ನಮ್ಗೆ ಹೇಳ್ದಿರೋನು ಸಹ ಇಲ್ಲೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾರೆ ಸರ್ಕಾರ ಎಲ್ಲ ಆಚೆ ನಿಂತ್ಕೊಂಡಿತ್ತು 1-2 ಅವರು. ಕಾರಣ ಕೇಳಿದ್ರಾಗ ಅವರು ಇಲ್ಲ ನಮ್ದು ನಿಮ್ಮ ಹತ್ರ ಮಾತುಕತೆ ಆಗಿತ್ತು, ನಾವು ನಿಮಗೆ ಪೇಮೆಂಟ್ ಮಾಡಿರಲಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಪೇಮೆಂಟ್ ಮಾಡಿಬಿಟ್ಟು ಬಾಗಿಲು ತೆಗಿತೀನಿ ಅಂತ ಹೇಳಿದಾಗ ಸಾಹೇಬರು ಬಂದು ಅದನ್ನ ಅವ್ರಿಗೆ ತಿಳುವಳಿಕೆ ಹೇಳಿ ಆಮೇಲೆ ಮೇಡಮ್ ಬೀಗನ್ನ ತೆರವು ಮಾಡಿಸಿದ್ದಾಯ್ತು ಮೇಡಮ್.
ಎಲ್ಲೋ ಒಂದ್ ಕಡೆ ಸಮಾಜ ಆದಾಗಿಂದ ಇಲ್ಲಿ ಏನು ವಿಷ್ಣುವರ್ಧವರ ಆತ್ಮಕ್ಕೆ ನೆಮ್ಮದಿನ ಅಂತ ಅನಿಸ್ತಾ ಇದೆ. 100% ಸರ್. ಅವ್ರು ಬದುಕಿದಾಗೂ ನೆಮ್ಮದಿ ಇಲ್ಲ, ವಿಷ್ಣು ಸರ್ ತೀರ್ಕೊಂಡಾಗೂ ನೆಮ್ಮದಿ ಇಲ್ಲ, ಈ ಮನೆಗಿರೋ ಜಾಗದಲ್ಲೂ ನೆಮ್ಮದಿ ಇಲ್ಲ ಅವ್ರಿಗೆ. ಎಲ್ಲಾದ್ರಲ್ಲೂ ಭಿನ್ನನೆ ಸರ್. ಪ್ರತಿಯೊಂದು ಸಹ ಅವ್ರಿಗೆ ವಿಷ್ಣು ಸರ್ ಅವ್ರಿಗೆ ಕಾರ್ಯಕ್ರಮ ಏನೇ ಆಯೋಜನೆ ಮಾಡಿದ್ರು ಸಹ ಅಭಿಮಾನಿಗಳು ಮನಸ್ಸಿಂದ ಮಾಡ್ತಾರಂತ ಸರ್. ಇದು ಯಾರ ತಮ್ಮನ್ನು ಚಂದ ಎತ್ತು ಮಾಡ್ತಾ ಇಲ್ಲ, ನಮ್ಮ ಅಭಿಮಾನಿಗಳು ಪ್ರೀತಿಯಿಂದ ಎಲ್ಲ ಸೇರ್ಸ್ ಮಾಡ್ತಾರಂತ ಕಾರ್ಯಕ್ರಮ. ಅವ್ರಿಗೆ ಖಂಡಿತವಾಗ್ಲೂ 100% ನೆಮ್ಮದಿ ಇಲ್ಲ. ಈಗ ಮೈಸೂರಲ್ಲಿ ಮಾಡಬೇಕು ಅಂತಿದ್ದಾರೆ, ಅಲ್ಲಿ ಕಾಮಗಾರಿ ನಡೀತಾ ಇದೆ, ಇಲ್ಲಿ ಇದು ಒಂದು ಬಗೆಹರಿದಿಲ್ಲ. ನಮಗೆ ತುಂಬಾ ಗೊಂದಲ ಆಗುತ್ತೆ. ನಾವು ಇಲ್ಲಿಂದ ಮೈಸೂರಿಗೆ ಹೋಗಿ ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ ಆಯ್ತದೆ. ಯಾಕಂದ್ರೆ ನಾವು ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ವಿಷ್ಣು ಅಣ್ಣನಿಗೆ ಅಭಿಮಾನಿಗಳು ಸಾವಿರಾರು ಜನ ಅವರೇ ಬಂದು ಹೋಗೋರು, ತಾವೇ ನೋಡ್ತಾ ಇದ್ದೀರಾ. ಇದು ಯಾವ ಅನೌನ್ಸ್ಮೆಂಟ್ ಇಲ್ಲ, ಏನೂ ಇಲ್ಲ. ಆ ತರ ಬಂದು ಅಭಿಮಾನಿಗಳನ್ನ ಉರುವು ತುಂಬಿಸಿದ ತರ ಕಾರ್ಯಗಳನ್ನು ಮಾಡ್ತಾ ಇದೀವಿ ನಾವು ಅಭಿಮಾನಿಗಳು ಸೇರಿ. ಇನ್ನೊಂದು ಈಗ ಆಲ್ರೆಡಿ ಮೈಸೂರಲ್ಲಿ ವಿಷ್ಣು ಸ್ಮಾರಕ ಇದೆ 80% ಕಂಪ್ಲೀಟ್ ಆಗಿದೆ ಆಕ್ಚುಲಿ. ಸೊ ನೆಕ್ಸ್ಟ್ ಇಯರ್ ಇಂದ ಮೇ ಬಿ ಅಲ್ಲೇ ಪೂಜೆ ಎಲ್ಲ ಪುನಸ್ಕಾರ ನಡೀತಾ ಇರುತ್ತೆ. ಸೊ ಈಗ ಇಲ್ಲಿ ಅರ್ಧಂಬರ್ಧ ಇದೆ, ಎಲ್ಲ ಆಗ್ತಿದೆ. ನೀವು ಏನ್ ಮಾಡ್ತೀರಿ? ವಿಷ್ಣು ಭೂಮಿ ಸರ್, ಇಲ್ಲಿ ಅಂತ್ಯಕಾರ ಪುಣ್ಯ ಭೂಮಿ, ಇಲ್ಲಿ ಅಂತ್ಯಕಾರ ಆಗಿರುವಂತ ಸ್ಥಳ. ಅವರ ಕುಟುಂಬದವರು ನಾವು ಸ್ವಲ್ಪ ಜಾಗ ಬಿಡ್ತೀನಿ ಅಂತ ಹೇಳಿ ಮನವಿ ಕೊಟ್ಟಿದ್ದಾರಂತೆ. ಅದೇನೋ ನಮಗೆ ಗೊತ್ತಿಲ್ಲ ಸರ್. ಮಿಕ್ಕಿದ್ದು ಏನಪ್ಪ ಸರ್ಕಾರ ಮಟ್ಟದಲ್ಲಿ ಮಾತಾಡಿ, ಯಾರೇ ಮಾತಾಡಿ, ಇವರೇ ಮಾತಾಡಿ, ಅವರೇ ಮಾತಾಡಿ, ಒಂದು ಅನ್ಯೂನ್ಯವಾಗಿ ಕುತ್ಕೊಂಡು ಬಾಂಧವ್ಯತೆಯಿಂದ ಏನು ಸರ್ಕಾರದವ್ರು ಏನು ಅಭಿಮಾನಿಗಳಿಗೆ ಎಷ್ಟು ಜಾಗ ಬಿಟ್ಕೊಡ್ತಾರೋ ಮುಂದಿನ ವರ್ಷ ನಾವು ಅಷ್ಟರಲ್ಲಿ ಕಾರ್ಯ ಮಾಡ್ತೀವಿ. ಓಕೆ, ಬೈ ಚಾನ್ಸ್ ಈಗ ಭೂಮಿ ಕೊಟ್ಟರು ಅಂತಂದ್ರೆ ನೀವೇ ಎಲ್ಲ ಮಾಡ್ಕೊಂಡ್ರೆ ಏನು ಸ್ಮಾರಕ ಕಟ್ಕೊಳ್ಳೋದಿರ್ಬೋದೆಲ್ಲ ಮಾಡ್ಕೊಂಡು ಹೋಗ್ತೀರಾ? 100% ಸರ್. ನಾವು ಆ ತರ ಮಾಡಲ್ಲ. ನಾವು ಸರ್ಕಾರಕ್ಕೆ ನಮ್ಮ ಕೈಲಿ ದೇಣಿಗೆಯಾಗಿ ಸರ್ಕಾರಕ್ಕೆ ಕೊಡ್ತೀವಿ. ಸರ್ಕಾರದಿಂದ ನಮ್ಗೆ ಡೆವಲಪ್ಮೆಂಟ್ ಮಾಡಿ ಅಭಿಮಾನಿಗಳಿಗೆ ಅವ್ರು ಕೊಡಬೇಕು. ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಇದ್ರ ಬಗ್ಗೆ ಕಾರ್ತಿಕ್ ಅವ್ರ ಹತ್ರ ಆಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ನೀವು ಕುಂತು ಮಾತಾಡಿದ್ರೆ, ಯಾಕಂದ್ರೆ ಇಬ್ಬರ ಮನಸ್ಸಲ್ಲೂ ವೈಮನಸ್ಸಿರೋದು ಎದ್ದು ಕಾಣ್ತಾ ಇದೆ ಇವತ್ತಿನ ಒಂದು ಪರಿಸ್ಥಿತಿ. ಮೇಡಮ್, ನಾನು ಈ ವಿಷಯ ಕೇಳಿದಾಗ ಅವ್ರು ಏನಾದ್ರು ನಾನು 3ನೇ ಪರ್ಸನ್ ಆಗಿದ್ದೀವಿ ಅಭಿಮಾನಿಗಳು. ಈಗ ನಡೀತಾ ಇರೋದು ಸರ್ಕಾರ ವರ್ಸಸ್ ಅವ್ರ ಕುಟುಂಬದವ್ರಿಗೆ. ನಾವು ಮಾತಾಡಕ್ ಬರಲ್ಲ ಮೇಡಮ್. ಯಾಕಂದ್ರೆ ಈಗ ನಾವು ಮಾತು ಈಗ ಆಡ್ಬೋದು ತಮ್ಮ ಹತ್ರ, ಆಡೋದಕ್ಕೆ ಅದು ಪ್ರತಿಫಲ ಸಿಗಲ್ಲ. ಯಾಕಂದ್ರೆ ಸರ್ಕಾರ ಮಟ್ಟಿಗೆ ಅವ್ರ ಮಟ್ಟಿಗೆ ಕೇಸ್ ನಡೀತಾ ಇರೋದು. ನಾವು ಸೆಂಟ್ರಲ್ ಮಾತಾಡಿದ್ರೆ ಆಗಲ್ಲ ಮೇಡಮ್. ಏನೋ ಒಂದು 2 ದಿನ ವಿಷ್ಣು ಅಣ್ಣನ ಪುಣ್ಯಭೂಮಿ ಮತ್ತು ಹುಟ್ಟುಹಬ್ಬ ದಿನ ಪರ್ಮಿಷನ್ ಸ್ಟೇಷನ್ ಇಂದ ನಾವು ಮನವಿ ಕೊಟ್ಟಾಗ ಸ್ವೀಕರಿಸ್ತಾ ಇದ್ರು. ಎಲ್ಲ ಅಭಿಮಾನಿಗಳು ಸೆಂಟ್ರಲ್ ಮಾಡಬೇಕು ಅಂದ್ಕೊಂಡು ನಾವು ಈ ಕಾರ್ಯನ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಸಹ ಹಮ್ಮಿಕೊಂಡಿದ್ದೀವಿ. ಓಕೆ, ಬೈ ಚಾನ್ಸ್ ಈಗ ಸರ್ಕಾರ ಕೂಡ ಗಮನ ಹರಿಸ್ತಾ ಇಲ್ಲ, ಫ್ಯಾಮಿಲಿ ಗಮನ ಹರಿಸ್ತಾ ಈ ಕಡೆಗೆ. ಸೊ ಈಗ ಹೀಗೆ ಬಿಟ್ಟರೆ ನೀವು ಅಂದ್ಕೊಂಡ್ರೆ, ಅಥವಾ ಏನಾದ್ರು ಎಚ್ಚರಿಕೆ ತಗೊಂಡು, ಅಥವಾ ನೀವೇನಾದ್ರು ಮುಂದೆ ವಹಿಸ್ಕೊಂಡು ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸರ್, ನಾವು ಸರ್ ಅವ್ರ ಸರ್ಕಾರದವರು ವಹಿಸ್ಕೊಂಡ್ರೆ ಮಾತ್ರ ನಾವು ಮಾಡ್ಬೋದು ಸರ್. ಯಾಕಂದ್ರೆ ನಾವು ವಹಿಸ್ಕೊಳ್ಳೋಕ್ಕೆ ಶಕ್ತಿ ಇದೆ, ಇಲ್ಲ ಅಂತಲ್ಲ. ಆದರೆ ನಮಗೆ ಆ ರೈಟ್ಸ್ ಬರಲ್ಲ. ಯಾಕೆಂದ್ರೆ ಸರ್ಕಾರದವ್ರು ವಶಪಡಿಸ್ಕೊಂಡಿರೋ ಜಾಗನ ಸರ್ಕಾರ ಮತ್ತು ಅವ್ರ ಕುಟುಂಬದವರೇ ಬಗೆಹರಿಸ್ಕೊಬೇಕು. ಅವ್ರು ಬಗೆಹರಿಸ್ಬಿಟ್ಟು ಸರ್ಕಾರ ಏನೋ ಡೆವಲಪ್ಮೆಂಟ್ ಮಾಡಿಕೊಟ್ರೆ ಸರ್, ಅಭಿಮಾನಿಗಳು ಒಂದು ಏನೋ ಸಂಘಟನೆ ಎಲ್ಲ ಸೇರಿ ಒಂದು ಸಂಘ ಮಾಡಿಕೊಂಡು ಬೇಕಾದ್ರೆ ಅದನ್ನು ಮುಂದೆ ನಡೆಸ್ಕೊಬೇಕು. ಲೋಕೇಶ್ ಗೌಡ, ಹಿತೈಷಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘ ಮತ್ತು ಶೃಂಗಾರಶಕ್ತಿ ಶ್ರೀನಿವಾಸ ಮತ್ತು ಸಂಜೀವಣ್ಣ ಅವರ ಸಾಹಸ ವಿಷ್ಣುವರ್ಧನ್ ಸಂಘ ಕೆಂಗೇರಿ. ಥ್ಯಾಂಕ್ ಯು ಸರ್. ಸೊ ಮೆಟ್ರೋ ಸ್ಟೇಷನ್ಗೆ ವಿಷ್ಣು ಹೆಸರಿಡಬೇಕು ಅಂತ ನೀವು ಈಗ ಮನವಿ ಕೊಟ್ಟಿದ್ದೀರಾ, ಅದು ಎಲ್ಲರಿಗೂ ಬಂತು, ಏನಾಯ್ತು ಸರ್? ನಾವು ವಿಷ್ಣುವರ್ಧನ್ ಹೆಸರಿಡಬೇಕು ಅಂತ ಸುಮಾರು ಕಳೆದ 6 ತಿಂಗಳ ಮುಂಚೆನೇ ನಾವು CM ಮತ್ತು ಈ ಮೆಟ್ರೋ ವ್ಯವಸ್ಥಾಪಕರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದು. ಆದರೆ ಅಷ್ಟಕ್ಕೆ ಸಲ್ಲಿಸಿದಂಥ ಟೈಮಲ್ಲಿ ಸರ್ಕಾರದ ಸ್ವಲ್ಪ ಸಮಸ್ಯೆಗಳಾಯಿತು. ಆಮೇಲೆ ಮೆಟ್ರೋ ಸ್ಟೇಷನು ಕೆಂಗೇರಿಯಲ್ಲಿ ಉದ್ಘಾಟನೆ ಮಾಡೋಕ್ಕೆ ಅಲ್ಲೇ ಫೈನಲೈಸೇಷನ್ ಮಾಡಿದ್ರು. ನಾವು ಆ ಮನವಿಯನ್ನು ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ನಮಗೇನು ರಿಯಾಕ್ಷನ್ ಬಂದಿಲ್ಲ. ನಮ್ಮ ಮನವಿ ಏನಿಲ್ಲ, ಇಡೀ ಏಷ್ಯಾದಲ್ಲಿ ವಿಷ್ಣುವರ್ಧನ್ ರಸ್ತೆ 14.5 ಕಿಲೋಮೀಟರ್ ಇದೆ. ಆಮೇಲೆ ವಿಷ್ಣುವರ್ಧನ್ ಅವರ ರಸ್ತೆಗೂ ಸಹ ಮೆಟ್ರೋ ಟರ್ಮಿನಲ್ ಸ್ಟೇಷನ್ ಮಾಡಿರೋದು ಕನಿಷ್ಠ ಪಕ್ಷ ಒಂದು 150 ಅಡಿಯಿಂದ 200 ಅಡಿ ಸಮೀಪ ಇದೆ. ಆದರೆ 2 ಸ್ಟೇಷನ್ ಮಾಡಿದ್ದಾರೆ. ಒಂದು ಕೆಂಗೇರಿ ಮಾಡಿದ್ದಾರೆ, ಮತ್ತೊಂದು ಕೆಂಗೇರಿ ಸ್ಟೇಷನ್ ಅಂತ ಮಾಡಿದ್ದಾರೆ. ದಯಮಾಡಿ ಕೆಂಗೇರಿಯ ಪದ ಖಂಡಿತ ಇದೆ. ನಮಗೆ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಮೆಟ್ರೋ ಸ್ಟೇಷನ್ ಅಂತ ಬೇಕು ಅಂತ ನಮ್ಮ ಅಭಿಮಾನಿಗಳ ಕೋರಿಕೆ ಸರ್. ಗೊತ್ತಾಗಿದೆ ಸರ್, ದಯಮಾಡಿ ಅದೊಂದು ಆದರೂ ತುಂಬಾ ಅಭಿಮಾನಿಗಳು ಸಂತೋಷವಾಗಿದ್ದಾರೆ. ವಿಷ್ಣು ಸರ್ ಹೇಳ್ಕೊಳ್ಳಕ್ಕೆ ಯಾವುದೇ ತರಹದ ಒಂದು ಆಧಾರದ ಸ್ತಂಭ ಇಲ್ಲ. ಅಭಿಮಾನ ಸ್ಟುಡಿಯೋದಲ್ಲೂ ಏನೂ ಇಲ್ಲ. ನಮಗೆ ಮೆಟ್ರೋ ಸ್ಟೇಷನ್ ಆದ್ರೆ ಸಾವಿರಾರು ಜನರು ಸಹ ಒಂದು ಪ್ರತಿದಿನ ನೆನೆಸ್ಕೊಳ್ಳೋಂಥ ಸ್ಥಳ ಆಯ್ತದೆ ಅಂತ ನಮ್ಮ ಬಯಕೆ ಸರ್. ಓಕೆ ಮೇಡಮ್. 12ನೇ ವರ್ಷದ ಪುಣ್ಯಸ್ಮರಣೆಯನ್ನು ನಾವು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕಣ್ಣಿನ ಟೆಸ್ಟು ಮತ್ತು ರಕ್ತ ಶಿಬಿರ, ಅನ್ನದಾನ ಶಿಬಿರ ಇವೆಲ್ಲ ನಾವು ಎಲ್ಲ ಸಂಘಗಳಿಂದ ಸೇರಿ ಮಾಡ್ತಾ ಇದ್ದೀವಿ. ನಮಗೆ ಸಹಕಾರ ಕೊಡ್ತಾ ಇರೋಂಥ ಸಂಜೀವಣ್ಣ ಅವರು, ನಾವು ಲೋಕೇಶ್ ಗೌಡರು, ಆಮೇಲೆ ವೀರಕಪ್ಪ ಶ್ರೀನಿವಾಸ್ ಅವರು ಮತ್ತು ಅನೇಕ ಸಂಘಗಳು ಎಲ್ಲ ಸೇರಿ ಮಾಡ್ತಾ ಇರೋದು. ಇದು ಒಬ್ಬರಿಂದ ಆಗುವಂಥ ಕೆಲಸಗಳಲ್ಲ. ಇವತ್ತು ಎಲ್ಲ ಕಡೆ ಬ್ಯಾನರ್ಗಳು ಹಾಕೊಂಡು ಮಾಡ್ತಾ ಇದ್ದಾರೆ.
ಆ ಥರದೆಲ್ಲ ಏನಿಲ್ಲ ಇಲ್ಲಿ. ಎಲ್ಲ ಸಂಘಗಳು ಸೇರಿ ಒಂದು 12 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸುಮಾರು 12 ವರ್ಷದಿಂದ ನಾನು ಹೂವಿನ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಶೃಂಗಾರ ಶಿಲ್ಪಿ ಶ್ರೀನಿವಾಸ್ ಅಂತ ಈ 4 ವರ್ಷದಿಂದ ನನಗೂ ಒಂದು 5-10 ಸಾವಿರ ರೂಪಾಯಿ ಜನ ಕೊಡ್ತಾ ಇದ್ದಾರೆ. ಅದಕ್ಕೆ ಮೊದಲು ಯಾರೂ ಕೊಡ್ತಾ ಇರಲಿಲ್ಲ. ಇವತ್ತು ನನ್ನ ಕೈಯಲ್ಲಾಗಿದ್ದು ನನ್ನ ಜೀವ ಇರೋ ಗಂಟ ನಾನು ಮಾಡ್ತೀನಿ. ಮತ್ತೆ ಇನ್ನೊಂದೇನಾಗಿದೆ ಅಂದರೆ ಇವರಿಗೆ ಯಾವಾಗ ಹುಟ್ಟಿದಾಗಿಂದ ಅವರು ಸಿನಿಮಾ ರಂಗಕ್ಕೆ ಬಂದಾಗಿಂದ ಅವ್ರನ್ನ ಅವ್ರನ್ನ ಹೀನವಾಗಿ ನೋಡಿದವ್ರೆ. ಯಾಕಂದ್ರೆ ಅವ್ರು ಪಾಕಿಸ್ತಾನದಿಂದ ಬಂದವರು ನಮ್ಮ ವಿಷ್ಣುವರ್ಧನ್. ಯಾಕಂದ್ರೆ ಬೇರೆ ಕಡೆಯಿಂದ ಬಂದವರೆಲ್ಲ ಇವತ್ತು ಚೆನ್ನಾಗಿದ್ದಾರೆ, ಪಾಕಿಸ್ತಾನದಿಂದ ಬಂದಿದ್ದಾರೆ. ಅದರಿಂದ ಒಬ್ಬ ಕನ್ನಡ ಸಂಸ್ಕೃತಿ ಕನ್ನಡದ ನಾಡನ್ನು ಬೆಳೆಸಿದಂಥ ವ್ಯಕ್ತಿಗೆ ಇವತ್ತು ಬೆಲೆ ಇಲ್ಲ. ಯಾಕಂದ್ರೆ ಯಾರ್ಯಾರು ಎಲ್ಲೆಲ್ಲಿರೋರು ಬಂದವರು ಬೆಳೀತಾ ಇದ್ದಾರೆ. ಇವರು ಕನ್ನಡಕ್ಕೆ 2 ಕಣ್ಣು ಅಂತಾರಲ್ಲ, ಅವ್ರಿಗೊಂದು ಕಣ್ಣು ಇಲ್ವಾ ಅಂತಂದ್ರೆ ಒಂದೇ ಕಣ್ಣ ಇರೋದು. ಇದನ್ನ ನೀವು ಮೀಡಿಯಾದವರು ದಯವಿಟ್ಟು ಇದನ್ನ ಸ್ವಲ್ಪ ಹೈಲೈಟ್ ಮಾಡಿ. ಅವ್ರು ಎಷ್ಟೋ ದಾನಗಳು ಮಾಡಿದ್ದಾರೆ, ಅದು ಯಾರಿಗೂ ಬಂದಿಲ್ಲ, ಯಾವ ತರ ವಿಷಯಗಳು ಬಂದಿಲ್ಲ. ಅವರು ಮಾಡಿರೋದು ನಿಜ ಹೇಳ್ಬೇಕಂದ್ರೆ ದೇಶಕ್ಕೆ ಗೊತ್ತಿದೆ. ಕಣ್ಣಿಂದ ಇವತ್ತು ವಿಭಾ ಟ್ರಸ್ಟ್ ಅಂತ ಮಾಡಿದ್ದಾರೆ. ಅದ್ರಲ್ಲಿ ಏನೇನು ಕೆಲಸಗಳಾಗಿದ್ದಾರೆ, ರಕ್ತದಾನ ಶಿಬಿರದಿಂದ ಹಿಡಿದು ಕಣ್ಣದಾನದಿಂದ ಹಿಡಿದು ಕಿಡ್ನಿಯಿಂದ ಹಿಡಿದು ಎಲ್ಲ ಕೊಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ವಿಷ್ಣುವರ್ಧನ್ ಅವರು ಪ್ಯಾಕೆಟ್ ಅಲ್ಲಿ ಹಾಕಿ ನಮ್ಮ ಕಣ್ಣು ಮುಂದೆ ಕೊಟ್ಟಿದ್ದಾರೆ. ಶರ್ಟ್ ಬಿಚ್ಚಿ ಕೊಟ್ಟು ಹೋಗಿದ್ದಾರೆ ಬಾಡುವರಿಗೆ. ಅವರು ಕಾರಲ್ಲಿ ಹೋಗ್ಬೇಕಾದ್ರೆ ಒಬ್ಬ ತಾತ ಹೋಗ್ಬೇಕಾದ್ರೆ ಹೋಗು ಬರೋಣ. ಅಯ್ಯೋ ನಿನ್ನ ಫ್ರೇಮ್ಗೆ ನಟನೆ ಬರಲ್ಲ, ಬರೋಣ ಹೈಟು. ನಿಮ್ಮ ಹೈಟ್ಗೂ ನನ್ನ ಹೈಟ್ಗೂ ನಾನು ಯಾರಿಗೂ ಕರ್ನಾಟಕ ಸುಪುತ್ರ ಡಾಕ್ಟರ್ ವಿಷ್ಣು ಮಹಾರಾಜ್ ಗೆ ನಾಚಿಕೆ ಬಂದ್ಬಿಡ್ತಲ್ಲ.
ಬರುತ್ತೆ. ದಯವಿಟ್ಟು ರಕ್ತದಾನ ಮಾಡಿ ಅಂತ ಈ ಮೂಲಕ ಕೇಳ್ಕೊಟ್ಟು 12ನೇ 12ನೇ ಪುಣ್ಯ ದಿನ ವರ್ಷಕ್ಕೂ ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ಇರಬೇಕು. ಇಂತಿಸಿ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿಗಳ ಹಾಗೂ ಬಾಳೆನಾಡು ಸರ್ ಹಾಕಿ ಅಭಿಮಾನಿಗಳ ಹೃದಯ ಸಿಂಹಾಸನದೀಶ್ವರ ಡಾಕ್ಟರ್ ವಿಷ್ಣು ಮಹಾರಾಜ್ ಗೆ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆನೇ ಇಲ್ಲ. ಸ್ವಲ್ಪ